ಜಾತ್ರಾ ಮಹೋತ್ಸವ ಅಂದರೆ ಅದರ ಮಹತ್ವನೇ ಬೇರೆ. ಗ್ರಾಮಗಳಲ್ಲಿ ಪ್ರತಿ ವರ್ಷವೂ ನಡೆಯೋ ಕರಗ, ಪಲ್ಲಕ್ಕಿಯಂತಹ ಉತ್ಸವಗಳು ಇಡೀ ಗ್ರಾಮದ ಜನರನ್ನ ಒಟ್ಟಿಗೆ ಸೇರಿಸುತ್ತೆ. ಸಹಬಾಳ್ವೆ, ಸಮಾನತೆಗಳನ್ನ ಸಾರುವುದೇ ಇಂತಹ ಉತ್ಸವಗಳ ಉದ್ದೇಶ. ಹೌದು, ಗ್ರಾಮದ ಎಲ್ಲ ಜಾತಿಯವರು, ಧರ್ಮದವರು, ಬಡವರು, ಸಿರಿವಂತರು ಹೀಗೆ ಎಲ್ಲರನ್ನ ಒಗ್ಗೂಡಿಸುವ ಸುಸಂದರ್ಭಕ್ಕೆ ಸಾಕ್ಷಿಯಾಗಿದ್ದು ಚಿನ್ನದ ನಾಡು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಕೊಮ್ಮನಹಳ್ಳಿಯಲ್ಲಿ ಇದೇ ಮೊದಲ ಬಾರಿಗೆ ಸುತ್ತಮುತ್ತಲಿನ ಗ್ರಾಮಗಳ ಸಹಕಾರದಿಂದ ಶ್ರೀ ಚೆನ್ನರಾಯಸ್ವಾಮಿ ಸಮೇತ ದ್ರೌಪದಾಂಬ ದೇವಿ ಕರಗ ಮಹೋತ್ಸವ ಹಾಗೂ ಪಲ್ಲಕ್ಕಿ ಉತ್ಸವ ನಡೆಯಿತು. ಅದರಲ್ಲೂ ಶಾಸಕ ನಂಜೇಗೌಡರ ಸ್ವಗ್ರಾಮವಾದ ಈ ಗ್ರಾಮದ ಕರಗೋತ್ಸವದಲ್ಲಿ ಕರಗ ಹೊತ್ತ ಪೂಜಾರಿ ಪ್ರಶಾಂತ್ ಅವರು ಗ್ರಾಮದ ಪ್ರತಿ ಮನೆಯಲ್ಲೂ ಪೂಜೆ ಸ್ವೀಕರಿಸಿ ತಾಳಕ್ಕೆ ತಕ್ಕಂತೆ ನರ್ತಿಸಿದ್ರು. ಇದೇ ಸಂದರ್ಭದಲ್ಲಿ ಶಾಸಕ ನಂಜೇಗೌಡರು ಪೂಜಾರಿಗೆ ಚಿನ್ನದ ಉಂಗುರ ತೊಡಿಸಿದ್ದು, ಇವರ ಪುತ್ರ ಸುನಿಲ್ ನಂಜೇಗೌಡರು ಸಹ ತಂದೆಗೆ ಸಾಥ್ ನೀಡಿದ್ದಾರೆ. ಇದೇ ಪ್ರಥಮ ಬಾರಿಗೆ ಕೊಮ್ಮನಹಳ್ಳಿಯಲ್ಲಿ ಕರಗ ಮಹೋತ್ಸವ ನಡೆದ ಕಾರಣ ಸುತ್ತಮುತ್ತಲಿನ ಗ್ರಾಮದಿಂದ ಜನಸಾಗರವೇ ಹರಿದು ಬಂದಿತ್ತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ನಂಜೇಗೌಡರು, ನಾವೆಲ್ಲರೂ ಇಷ್ಟು ವರ್ಷ ಬೇರೆ ಬೇರೆ ಊರುಗಳಿಗೆ ತೆರಳಿ ಕರಗವನ್ನ ನೋಡಿ ಖುಷಿ ಪಡ್ತಾ ಇದ್ವು. ಆಗ ನಮ್ಮೂರಲ್ಲೂ ಇಂತಹ ಕರಗ ಮಹೋತ್ಸವ ಮಾಡಬೇಕು ಅಂತ ತೀರ್ಮಾನಿಸಿದಾಗ ಗ್ರಾಮದವರೆಲ್ಲ ಖುಷಿಯಿಂದ ಒಪ್ಪಿ ಸಹಕಾರ ನೀಡಿದ್ದಾರೆ. ಅದರಿಂದ ಇದೇ ಮೊದಲ ಬಾರಿಗೆ ನಮ್ಮ ಮಾಲೂರು ತಾಲೂಕಿನ ಕೊಮ್ಮನಹಳ್ಳಿ ಗ್ರಾಮದಲ್ಲಿ ಅದ್ಧೂರಿ ಕರಗ ಹಾಗೂ ಪಲ್ಲಕ್ಕಿ ಮಹೋತ್ಸವ ನೆರವೇರಿದೆ. ಇದನ್ನ ಕಣ್ತುಂಬಿಕೊಳ್ಳಲು ಸುತ್ತಮುತ್ತಲಿನ ಗ್ರಾಮಗಳಿಂದ ಸಾವಿರಾರು ಜನ ಆಗಮಿಸಿದ್ದಾರೆ ಅಂತ ತಿಳಿಸಿದ್ರು. ಇನ್ನು ನಂತರ ಮಾತನಾಡಿದ ಶ್ರೀಮತಿ ರತ್ನಮ್ಮ ನಂಜೇಗೌಡ, ಬೇರೆ ಬೇರೆ ಊರುಗಳಿಗೆ ಹೋಗಿ ನಾವು ಈ ಕರಗವನ್ನ ನೋಡಿದಾಗ ನಮ್ಮೂರಲ್ಲೂ ಯಾಕೆ ಈ ತರ ಮಾಡಬಾರದು ಅಂತ ಅನಿಸಿತ್ತು. ಇದೀಗ ಆ ಕರಗ ಮಹೋತ್ಸವ ನೆರವೇರಿದೆ. ಯಾವಾಗಲೂ ಆಗಬೇಕಾಗಿತ್ತು, ಆದರೆ ಚುನಾವಣೆ ಇದ್ದ ಕಾರಣ ತಡವಾಗಿದೆ. ಇದಕ್ಕೆ ಸಹಕರಿಸಿದ ಗ್ರಾಮಸ್ಥರಿಗೆ ಧನ್ಯವಾದಗಳು ಅಂತ ಹೇಳಿದ್ರು. ಇನ್ನು ಸತೀಶ್ ರಾಜಣ್ಣ ಮಾತನಾಡಿ, ಇದೇ ಮೊದಲ ಬಾರಿಗೆ ಕೊಮ್ಮನಹಳ್ಳಿಯಲ್ಲಿ ಕರಗ ಮಹೋತ್ಸವ ನಡೆದಿದೆ. ಬೇರೆ ಊರುಗಳಲ್ಲಿ ನೋಡಿದಾಗ ನಮ್ಮೂರಲ್ಲೂ ಇದೇ ರೀತಿ ಕರಗ ಮಹೋತ್ಸವ ಆಗಬೇಕು ಅಂತ ಆಸೆ ಇತ್ತು. ಜೊತೆಗೆ ಶಾಸಕರ ಸ್ವಗ್ರಾಮವಾಗಿದ್ದು ನಂಜೇಗೌಡರು ಅದ್ಧೂರಿಯಾಗಿ ಕರಗ ಮಹೋತ್ಸವ ನೆರವೇರಲು ಕಾರಣಕರ್ತರಾಗಿದ್ದಾರೆ ಅಂತ ಹೇಳಿದರು. ಶಾಸಕರ ಪುತ್ರ ಸುನಿಲ್ ನಂಜೇಗೌಡ ಮಾತನಾಡಿ, ನಮ್ಮೂರಿನಲ್ಲೂ ಕರಗ ಮಹೋತ್ಸವ ನಡೆಯಬೇಕು ಎಂಬ ಆಸೆ ಇದೀಗ ಈಡೇರಿದೆ. ಬೇರೆ ಗ್ರಾಮಗಳಲ್ಲಿ ನಡೆದಾಗ ನಮ್ಮೂರಲ್ಲೂ ಇದೇ ರೀತಿ ಜಾತ್ರಾ ಮಹೋತ್ಸವ ಮಾಡಬೇಕು ಅಂತ ಗ್ರಾಮಸ್ಥರೆಲ್ಲ ಸೇರಿ ತೀರ್ಮಾನ ಮಾಡಿದ್ವು. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದಿದ್ದು ಕರಗ ಮಹೋತ್ಸವ ಚೆನ್ನಾಗಿ ನಡೆದಿದೆ. ಇದಕ್ಕೆ ಸಹಕರಿಸಿದ ಗ್ರಾಮಸ್ಥರಿಗೂ, ಅದರಲ್ಲೂ ಶೆಟ್ಟಳ್ಳಿ ಗ್ರಾಮದವರಿಗೆ ವಿಶೇಷ ಅಭಿನಂದನೆಗಳು. ಶ್ರೀ ಚೆನ್ನರಾಯಸ್ವಾಮಿ ಸಮೇತ ದ್ರೌಪದಾಂಬ ದೇವಿಯು ಎಲ್ಲರಿಗೂ ಒಳಿತನ್ನ ಮಾಡಲಿ ಅಂತ ಹೇಳಿದರು. ಹುಟ್ಟೂರಾದ ಕೊಮ್ಮನಹಳ್ಳಿ ಗ್ರಾಮದಲ್ಲಿ ಒಂದು ವಿಶೇಷವಾದ ಒಂದು ದಿನ ಅಂತೇಳಿ ಭಾವಿಸ್ಬೋದು. ಕಾರಣ ಇವತ್ತು ನಮ್ಮ ಗ್ರಾಮಸ್ಥರು ನಮ್ಮ ಗ್ರಾಮದಲ್ಲಿ ಕರಗ ಮಹೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಸಂಪ್ರದಾಯವಾಗಿ ಶಾಸ್ತ್ರೋಕ್ತವಾಗಿ ಕರಗ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ನಮ್ಮ ಕೊಮ್ಮನಹಳ್ಳಿ ಗ್ರಾಮದಲ್ಲಿ. ಈ ಕರಗ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸಹಕಾರ ಕೊಟ್ಟಂಥ, ಶಾಸ್ತ್ರೋಕ್ತವಾಗಿ ಸಂಪ್ರದಾಯವಾಗಿ ಆಚರಣೆ ಮಾಡೋದಕ್ಕೆ ಎಲ್ಲ ರೀತಿ ಸಹಕಾರ ಕೊಟ್ಟಂಥ ಆ ವನ್ನಿ ಕುಲಸ್ಥರು ಕರಗ ಮಹೋತ್ಸವದ ಆಚರಣೆ ಮಾಡೋಂಥ ಸುಮಾರು ಮುಖಂಡರುಗಳು ನಮ್ಮ ಗ್ರಾಮದಲ್ಲಿ ಮೊಟ್ಟ ಮೊದಲಿಗೆ ಆಚರಣೆ ಮಾಡೋಂಥದಕ್ಕೆ ಯಾವ ಸಂಪ್ರದಾಯದಲ್ಲಿ ಕರಗ ಮಹೋತ್ಸವವನ್ನು ಆಚರಣೆ ಮಾಡಬೇಕು ಅದಕ್ಕೆ ಸಹಕಾರವನ್ನು ಕೊಟ್ಟು ನಮ್ಮ ಗ್ರಾಮದಲ್ಲಿ ತುಂಬ ಕಡಿಮೆ ಜನಾಂಗ ವನ್ಯ ಕುಲಸ್ಥರಿದ್ದರೂ ಕೂಡ ಗ್ರಾಮದಲ್ಲಿ ಎಲ್ಲ ಜಾತಿಯ ಜನಾಂಗಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ಇವತ್ತು ಸುಮಾರು ಒಂದು 22 ಪಲ್ಲಕ್ಕಿಗಳು ಮತ್ತು ಬೇರೆ ಬೇರೆ ರೀತಿ ಕಾರ್ಯಕ್ರಮಗಳನ್ನು ಎಲ್ಲ ಗ್ರಾಮಸ್ಥರು ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿಯನ್ನು ವಹಿಸಿಕೊಂಡು ಇವತ್ತು ನಮ್ಮ ಕೊಮ್ಮನಹಳ್ಳಿ ಗ್ರಾಮದಲ್ಲಿ ಕರಗ ಮಹೋತ್ಸವ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಇವತ್ತು ಕೊಮ್ಮನಹಳ್ಳಿ ಗ್ರಾಮದಲ್ಲಿ ಭಾಗವಹಿಸಿದ್ದಾರೆ. ಇದಕ್ಕೆಲ್ಲ ರೀತಿ ಸಹಕಾರ ಕೊಟ್ಟಂಥ ಈ ಕರಗ ಮಹೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಸಹಕಾರವನ್ನು ಕೊಟ್ಟು ಗ್ರಾಮದಲ್ಲಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದಂಥ ನನ್ನ ಗ್ರಾಮಸ್ಥರಿಗೂ ಮತ್ತು ವಿಶೇಷವಾಗಿ ಈ ಕರಗ ಮಹೋತ್ಸವ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂಥ ನನ್ನ ತಾಲೂಕಿನ ಜನತೆಗೆ ಮತ್ತು ವಿಶೇಷವಾಗಿ ಮೊಟ್ಟ ಮೊದಲಿಗೆ ಆಚರಣೆ ಮಾಡ್ತಾರಂಥ ಕಾರ್ಯಕ್ರಮವನ್ನು ಸಂಪ್ರದಾಯವಾಗಿ ಶಾಸ್ತ್ರೋಕ್ತವಾಗಿ ಆಚರಣೆ ಮಾಡೋದಕ್ಕೆ ಎಲ್ಲ ರೀತಿ ಸಹಕಾರ ಕೊಟ್ಟಂಥ ಶೆಟ್ಟಳ್ಳಿ ಗ್ರಾಮಸ್ಥರು ಕೂಡ ನಾವು ತಿಳ್ಕೊಬೇಕಾಗ್ತದೆ. ಇವತ್ತು ತುಂಬ ಅದ್ಭುತವಾಗಿ ಇವತ್ತು ಕರಗ ಮಹೋತ್ಸವ ಕಾರ್ಯಕ್ರಮ ಆಚರಣೆ ಆಗಿದೆ. ನಾನು ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ಇದ್ದೇನೆ. ನಮಸ್ಕಾರ. ಇವತ್ತು ನಮ್ಮ ಮಾಲೂರು ತಾಲೂಕಲ್ಲಿ
ಎಲ್ಲ ಹೋಬಳಿಯಲ್ಲಿ ಎಲ್ಲ ಹಳ್ಳಿಗಳಲ್ಲಿ ನೋಡ್ಕೊಂಡು ಬರ್ತಾಯಿದ್ವಿ ನಾವು. ನೋಡ್ಕೊಂಬಂದಾಗ ನಾವು ಮಾಡಿದರೆ ನಮ್ಮೂರಿಗೂ ನಮಗೂ ಇದು ಜಾತ್ರೆ ಮಾಡಿದ್ರೆ ನಮ್ಗೆ ಒಳ್ಳೇದಾಗ್ತದೆ ಅಂತೇಳಿ ನಾವು ಅಂದ್ಕೊಂಡ್ವಿ. 2 ವರ್ಷದಿಂದ ಅಂದ್ಕೊಂಡಿದ್ರಿ ಮಾಡಬೇಕಂತೇಳಿ. ಹೋದ ವರ್ಷನೇ ಮಾಡಬೇಕಾಗಿತ್ತು. ಕಾರಣಾಂತರ ಲೇಟ್ ಆಗಿದ್ದಕ್ಕೆ ಇದ್ದೋದ್ವಿ. ಎಲೆಕ್ಷನ್ ಬೇರೆ ಇತ್ತು. ಎಲೆಕ್ಷನ್ ಮಂತ್ರ ಮುಗೀತು, ಆಯಿತು ಅಂತ ಈ ಸಾರಿ ನೋಡೋಣ ಬರೋ ವರ್ಷಕ್ಕಂತ ಈ ಸಾರಿ ಸ್ಟಾರ್ಟ್ ಮಾಡಿದ್ವಿ. ಈಗ ಈ ಊರು ಹುಟ್ಟಿ ಕೊಮ್ಮನಹಳ್ಳಿ ಗ್ರಾಮದಲ್ಲಿ, ಈ ಊರು ಹುಟ್ಟಿರೋದು ಕೊಮ್ಮನಹಳ್ಳಿ ಗ್ರಾಮದಲ್ಲಿ. ಇದು ಮೊದಲನೇ ಜಾತ್ರೆ. ಈ ಜಾತ್ರೆ ಇನ್ನು ಮುಂದುವರ್ಸ್ಕೊಂಡು ಹೆಚ್ಚಾಗಿ ಮುಂದುವರ್ಸ್ಕೊಂಡೇ ಹೋಗ್ತದೆ ಹೊರತು ಕಡಿಮೆ ಅಂತೂ ಆಗಲ್ಲ. ಎಲ್ಲ ಸುತ್ತಮುತ್ತ ಗ್ರಾಮಗಳಾಗಿರೋ ಜನ ಎಲ್ಲ ಬಂದು ನಮ್ಮೂರಲ್ಲೇ ಇದ್ದಾರೆ. ಎಲ್ಲ ಗ್ರಾಮಸ್ಥರಿಗೂ ನಾನು ನಮ್ಮ ಮಾಲೂರು ತಾಲೂಕಿನ ಜನಗಳಿಗೆ ನಮಸ್ಕಾರ. ನಮಸ್ಕಾರ. ನಾನು ನಿಮ್ಮ ಸತೀಶ್ ರಾಜಣ್ಣ. ನಮ್ಮ ಶಾಸಕರ ಸ್ವಗ್ರಾಮವಾದಂಥ ಈ ಕೊಮ್ಮನಹಳ್ಳಿಯಲ್ಲಿ ಇತಿಹಾಸ ಪ್ರಸಿದ್ಧವಾದಂತಹ ಕರಗ ಮಹೋತ್ಸವಗಳು ಎಲ್ಲ ತಾಲೂಕಿನಾದ್ಯಂತ ನಡ್ಕೊಂಡು ಬರ್ತಾ ಇದೆ. ಶಾಸಕರು ಈ ಒಂದು ಗ್ರಾಮದಲ್ಲಿ ಶಾಸಕರಾದ ಮೇಲೆ ಈ ಊರಿನಲ್ಲೂ ಕೂಡ ವೈನಿ ಕುಲಸ್ಥರಿದ್ದಾರೆ. ಎಲ್ಲ ಮುಂದಿನ ಎಲ್ಲ ವರ್ಗಗಳು ಎಲ್ಲ ಜನಾಂಗಗಳು ಸೇರಿಕೊಂಡು ನಾವು ಯಾಕೆ ಕರಗ ಮಹೋತ್ಸವವನ್ನು ಮಾಡಬಾರ್ದು ಅಂತೇಳಿ ಕಳೆದ 2-3 ವರ್ಷಗಳಿಂದ ಪ್ರಯತ್ನ ಮಾಡಿ ಈ ಒಂದು ಬಾರಿ ಮೊದಲನೇದಾಗಿ ಕರಗ ಮಹೋತ್ಸವವನ್ನು ಜಾತ್ರೆಯನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಭಾಳ ಅದ್ಧೂರಿಯಾಗಿ ನಡೀತಾ ಇದೆ. ಮೊದಲನೇ ವರ್ಷ ಅಂತ ನಮ್ಗೆ ಯಾರಿಗೂ ಅನಿಸ್ತಾನೇ ಇಲ್ಲ. ಇದು ಸುಮಾರು ವರ್ಷಗಳಿಂದ ನೋಡ್ಕೊಂಡು ಬಂದರೆ ಕೂಡ ಇಷ್ಟೊಂದು ಜಾತ್ರೆ ಅದ್ಧೂರಿಯಾಗಿ ಆರ್ಕೆಸ್ಟ್ರಾಗಳು, ವಿಶೇಷವಾಗಿ ಪಲ್ಲಕ್ಕಿಗಳು, 20ಕ್ಕಿಂತ ಹೆಚ್ಚಿನ ಪಲ್ಲಕ್ಕಿಗಳು ಇವೆಲ್ಲ ಬಂದಿದ್ದರು. ನಾನು ಶಾಸಕರ ಜೊತೆಲಿ ಹೋಗಬೇಕಾದ್ರೆ ನಾನು ಅವ್ರನ್ನ ಮನವಿ ಮಾಡಿದ್ದೆ. ಎಲ್ಲ ಗ್ರಾಮಸ್ಥರ ಪರವಾಗಿ, ಯುವಕರ ಪರವಾಗಿ ಒಂದು ಮನವಿಯನ್ನು ಮಾಡಿದ್ದೆ. ಏನಪ್ಪ ಅಂದರೆ ಪಲ್ಲಕ್ಕಿಗಳು ಬಹಳ ಅದ್ಭುತವಾಗಿ ಬಂದಿದೆ. ಇದರಲ್ಲಿ ಯಾವುದಾದ್ರೂ ಒಂದು ಪಲ್ಲಕ್ಕಿಗೆ ಉತ್ತಮ ಪಲ್ಲಕ್ಕಿ ಅಂತ ಗುರುತಿಸಿ ಅವ್ರಿಗೆ ಪ್ರೋತ್ಸಾಹವನ್ನು ನೀಡಿದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಹುಮ್ಮಸ್ಸಾಗಿ ಬರ್ತಾರೆ ಅಂತ ನಾನು ಎಲ್ಲ ಯುವಕರ ಪರವಾಗಿ ಅವ್ರ ಹತ್ರ ಒಂದು ಮನವಿ ಮಾಡ್ತಾ ಇದ್ದೀನಿ. ಈ ಒಂದು ಕರಗ ಮಹೋತ್ಸವವನ್ನು ಕೊಮ್ಮನಹಳ್ಳಿ ಗ್ರಾಮದಲ್ಲಿ ಶಾಸಕರಾಗಿಯಾಗಿ ಪ್ರತಿಯೊಬ್ಬರು ಕೂಡ ನಾವು ಇನ್ವಾಲ್ವ್ಮೆಂಟ್ ಆಗಿ ಇನ್ನೂ ಹೆಚ್ಚಿನ ಯಶಸ್ಸನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ನಾವು ಶುಭಾಶಯಗಳನ್ನು ಹೇಳ್ತೀವಿ. ನನ್ನ ಸ್ವಗ್ರಾಮ ಆದಂಥ ಕೊಮ್ಮನಹಳ್ಳಿ ಗ್ರಾಮದಲ್ಲಿ ಮೊದಲನೇ ವರ್ಷದ ತಾಯಿ ದ್ರೌಪದಮ್ಮ ದೇವಿ ಆಶೀರ್ವಾದದೊಂದಿಗೆ, ನಮ್ಮ ಚನ್ನರಾಯಸ್ವಾಮಿಯ ಆಶೀರ್ವಾದದೊಂದಿಗೆ ಏನು ಮೊದಲನೇ ವರ್ಷದ ಕರಗ ಮಹೋತ್ಸವವನ್ನು ನಾವು ನಮ್ಮ ಕೊಮ್ಮನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ. ವಿಶೇಷವಾಗಿ ನಮ್ಮ ತಾಲೂಕಿನ ಜನತೆಗೆ ಆ ತಾಯಿಯ ಆಶೀರ್ವಾದ ಮತ್ತು ಚನ್ನರಾಯಸ್ವಾಮಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ನಾನು ಈ ಸಮಯದಲ್ಲಿ ಹೇಳ್ತಾ, ವಿಶೇಷವಾಗಿ ಏನು ಇದು ಈ ವರ್ಷ ನಾವು ಕೊಮ್ಮನಹಳ್ಳಿ ಗ್ರಾಮದಲ್ಲಿ ಶುರು ಮಾಡಿದ್ದೀವಿ ಕರಗ ಮಹೋತ್ಸವನ. ಇದನ್ನು ಮುಂದಿನ ವರ್ಷಗಳಲ್ಲೂ ಚಾಚು ತಪ್ಪದೆ 100% ನಾವು ಮಾಡ್ಕೊಂಡು ಹೋಗ್ತೀವಿ. ಮುಂದಿನ ದಿನಗಳಲ್ಲೂ ನಮ್ಮ ಹಳ್ಳಿ ಜನತೆ ಜೊತೆ ನಾವು ನಿಂತಿದ್ದೀವಿ, ಅದೇ ರೀತಿ ನಿಂತು ಮುಂದಿನ ವರ್ಷಗಳಲ್ಲಿ ನಾವು ಇದನ್ನು ಕಂಟಿನ್ಯೂ ಮಾಡ್ತೀವಿ. ವಿಶೇಷವಾಗಿ ಈ ನಮ್ಮ ಮೊದಲನೇ ವರ್ಷದ ಕರಗ ಮಹೋತ್ಸವಕ್ಕೆ ಸಹಕಾರ ನೀಡಿದಂಥ ನಮ್ಮ ಕೊಮ್ಮನಹಳ್ಳಿ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೆ ಮತ್ತು ವಿಶೇಷವಾಗಿ ನಮ್ಮ ಕೊಮ್ಮನಹಳ್ಳಿ ಗ್ರಾಮಸ್ಥರಿಗೆ ಬೆನ್ನೆಲುಬಾಗಿ ನಿಂತು ಈ ಕರಗ ಮಹೋತ್ಸವಕ್ಕೆ ಬೆಂಬಲ ಸೂಚಿಸಿ ನಮ್ಮ ಬೆನ್ನಿಗೆ ಬೆನ್ನಾಗಿ ನಿಂತಿರ್ತಕ್ಕಂಥ ಶೆಟ್ಟಹಳ್ಳಿ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೆ ನಾನು ಈ ಸಮಯದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ.